ರಾಯಚೂರಿನ ಲಿಂಗಸೂರಿನಲ್ಲಿ RSS ಪಥಸಂಚಲನದಲ್ಲಿ ಭಾಗಿಯಾದರು ಅನ್ನುವಂಥ ಕಾರಣಕ್ಕಾಗಿ PDO ಒಬ್ಬರನ್ನ ಅಮಾನತು ಮಾಡಲಾಗಿತ್ತು. ಸದ್ಯ ಅವರ ಅಮಾನತನ್ನು ಈಗ KSAT ಅವರು ತಡೆಯನ್ನು ಇಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಅಲ್ಲಿನ ಶಾಸಕರಾಗಿರುವಂತಹ ಮಾನಪ್ಪ ವಜ್ಜಾಳ್ ಅವರು ನಮ್ಮೊಟ್ಟಿಗಿದ್ದಾರೆ, ಮಾತನಾಡ್ತಾರೆ. ಸರ್, ಈಗ ಒಂದಷ್ಟು ಹೋರಾಟಗಳು, ಒಂದಷ್ಟು ಆಕ್ರೋಶಗಳೆಲ್ಲವೂ ಕೂಡ ವ್ಯಕ್ತವಾಗಿತ್ತು ಅವ PDOವನ್ನು ಅಮಾನತು ಮಾಡಿದಂಥ ಸಂದರ್ಭದಲ್ಲಿ. ಈಗ ಅದಕ್ಕೆ ಅಮಾನತಿಗೆ ತಡೆಯನ್ನು ನೀಡುವಂಥ ಕೆಲಸಗಳಾಗಿದೆ. ಫಸ್ಟ್ ಆ್ಯಕ್ಷನ್ ಏನು ಹೇಳಿ? ನೋಡಿ, ನ್ಯಾಯಯುತವಾಗಿ ಇವತ್ತು ದೇಶ ಸೇವೆ ಮಾಡೋವರಿಗಾಗಿ ಪ್ರಾಮಾಣಿಕವಾಗಿದ್ದಂಥವರಿಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಮಗೆ ಸಂತೋಷ ತಂದಿರ್ತಕ್ಕಂಥ ವಿಷಯ. RSS ಅಂದರೆ ಸುಮಾರು 100 ವರ್ಷಗಳ ಇತಿಹಾಸವನ್ನು ಇವತ್ತು ನಾವು ಆಚರಣೆ ಮಾಡ್ತಕ್ಕಂಥದ್ದು. ಪಥಸಂಚಲನದಲ್ಲಿ ಅದು ನಿನ್ನೆ ಮೊನ್ನೆ ಅಂತಲ್ಲ, 100 ವರ್ಷಗಳಿಂದ ಏನು ಪಥಸಂಚಲನ ನಡೀತದವ, ಎಲ್ಲ ಪಥಸಂಚಲನದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂಥದ್ದು, ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಯಾವ ಅಧಿಕಾರಿಗಳ ಮೇಲೆ ಇವತ್ತಿಗೂ ಆ್ಯಕ್ಷನ್ ಆಗಿರ್ತಕ್ಕಂಥದ್ದು ಇತಿಹಾಸ ಇಲ್ಲ. ಇವತ್ತು ಪ್ರವೀಣ್ ಕುಮಾರ್ ಅವರು ನನ್ನ PA ಸರ್ಕಾರದಿಂದ ನಾನು ರಿಕ್ವೆಸ್ಟ್ ಮಾಡಿ ಅವ್ರ PA ಅವ್ರನ್ನ ನಾನು ತೊಗೊಂಡಿರ್ತಕ್ಕಂಥದ್ದು. ಪ್ರವೀಣ್ ಕುಮಾರ್ ಭಾಗಿಯಾಗೇನಂತೇಳಿ ಇವತ್ತು ಟಾರ್ಗೆಟ್ ಮಾಡಿ, ಇವತ್ತು ನಾವೇನು BJP ಶಾಸಕರಿದ್ದೀವಿ, BJP ಶಾಸಕರ ಮೇಲೆ PAನ ಟಾರ್ಗೆಟ್ ಮಾಡಿ ಇವತ್ತು ಅಮಾನತು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. RSSನಲ್ಲಿ ಏನು ಕೆಲಸ ಮಾಡ್ಕೊಂತ ಬಂದಂಥವ್ರು ಅದಾರಲ್ಲ, ದೊಡ್ಡ ಇತಿಹಾಸ ಇದೆ. 100 ವರ್ಷಗಳ ಇವತ್ತು ಸಂಘಟನೆ ಕಟ್ಟಿ RSS ರಾಷ್ಟ್ರೀಯ ಸ್ವಯಂ ಸಂಘನ ಅವ್ರು ಇವತ್ತು ಮಕ್ಕಳಿಗೋಸ್ಕರ ಆಗಲಿ ಅವ್ರ ಕುಟುಂಬಗೋಸ್ಕರ ಆಗಲಿ ಯಾವುದೇ ಆಸೆ ಇಟ್ಕೊಂಡು ಮಾಡಿದಂಥವರಲ್ಲ. ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಸೇವೆ ಮಾಡಿದಂಥ ಇತಿಹಾಸ ಇದೆ. ಅದನ್ನೆಲ್ಲರೂ ಇವತ್ತು ಯುವಕರು ಅಳವಡಿಸಿಕೊಂಡು ವಾಲಂಟ್ರಿಯಾಗಿ, ನೌಕರದವ್ರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲ ಇಡೀ ರಾಜ್ಯ ತುಂಬ ದೇಶ ತುಂಬ ಇವತ್ತು ಈಗಾಗಲೇ ಲಕ್ಷಾಂತರ ಇವತ್ತು RSSನಲ್ಲಿ ಕಾರ್ಯಕರ್ತರಾಗಿ ಭಾಗವಹಿಸ್ತಕ್ಕಂಥದ್ದು ಇವತ್ತು ನೋಡ್ತಿದ್ವಿ. ಯಾವ ಅಧಿಕಾರಿಗಳ ಮೇಲೂ ಇವತ್ತು ಕ್ರಮ ತೊಗೊಳಕ್ಕೆ ಆಗಬಾರ್ದಾಗಿತ್ತು. ಅವ್ರು ತೊಗೊಂಡದ್ದೇ ತಪ್ಪು ನಿರ್ಣಯ ತೊಗೊಂತೀವಿ ಸರ್ಕಾರ ಅಂತ ನಾನು ಭಾವಿಸಿದ್ದೀನಿ. ಈಗೇನು ಹೇಳ್ತೀರಿ ಸರ್? ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಇದು ಹಿನ್ನಡೆ ಅನ್ನುವಂಥದ್ದು, ಅಥವಾ ಅಧಿಕಾರಿಗಳಿಗೆ ಅಥವಾ ಭಾಗಿಯಾಗುವಂಥವ್ರಿಗೆ ಇದೊಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪಾಠವಾಗುವಂಥದ್ದು, ಹೇಗೆ? ಖಂಡಿತವಾಗಿ ಸರ್ಕಾರಕ್ಕಂತೂ ಮುಖಭಂಗ ಆಗಿದೆ. ಹೆಂಗಾಗಿದೆ ಅಂದರೆ, ಏಕಾಏಕಿ ಇವತ್ತು ಸರ್ಕಾರದಲ್ಲಿ ಅಧಿಕಾರ ಅದಂತೇಳಿ ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ನಮ್ಮ ಪ್ರವೀಣ್ ಕುಮಾರ್ ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಇವತ್ತು ಸರ್ಕಾರಕ್ಕಂತೂ ಮುಖಭಂಗ ಆಗಿದೆ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಸತ್ಯಕ್ಕೆ ಜಯ ಸಿಗುತ್ತೈತಿ. ದೇಶಕ್ಕಾಗಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಇವತ್ತು ನ್ಯಾಯ ಸಿಗುತ್ತೈತೆ ಅಂತಕ್ಕಂಥದ್ದಕ್ಕೆ ಇದಕ್ಕೊಂದು ಉದಾಹರಣೆ. ಅನೇಕರು ಕೂಡ ಇದೇ ನಿಟ್ಟಿನಲ್ಲಿ RSSನಲ್ಲಿ ಇದ್ರೂ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಹಿಂದೇಟನ್ನು ಹಾಕುವಂಥದ್ದು ಅಥವಾ ಅಲ್ಲಿಗೆ ಹೋಗೋದಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತಿನ ಈ ಬೆಳವಣಿಗೆಯಿಂದ ಅಂತಹ ಅಧಿಕಾರಿಗಳಿಗೆ ಯಾರೂ ಇವತ್ತು ಭಯಪಡ್ತಕ್ಕಂಥದ್ದಲ್ಲ. ಇವತ್ತು ಸ್ಪಷ್ಟವಾಗಿ ಕೋರ್ಟ್ ಅಂತೂ ಇವತ್ತು ಸ್ಟೇ ಅಂತೂ ಕೊಟ್ಟಿದೆ. ಇನ್ನು ಆದೇಶ ಪ್ರತಿ ಇವತ್ತು ಸಾಯಂಕಾಲವರೆಗೆ ಸಿಗುತ್ತೆ. ಇದನ್ನೆಲ್ಲ ನಮ್ಮ ಸಂಸದರು ತೇಜಸ್ವಿ ಸೂರ್ಯ ಅವರು ಇದನ್ನೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರೇ ಅಟೆಂಡ್ ಆಗಿ ಇದನ್ನು ಪ್ರಯತ್ನ ಮಾಡಿಸಿ ಇವತ್ತು ನ್ಯಾಯ ಕೇಳಿರ್ತಕ್ಕಂಥದ್ದು. ಅದಕ್ಕೆ ನ್ಯಾಯ ಸಿಕ್ಕಿದೆ. ಮಾತಾಡಿದ್ರೆ ಸರ್ ಪ್ರವೀಣ್ ಅವ್ರ ಜೊತೆ ಏನಾದರೂ ಈ ಬಗ್ಗೆ ಮಾತಾಡಿದ್ರೆ, ಈಗ ಆಗಿರೋಂಥದ್ರ ಬಗ್ಗೆ ನಿಮ್ಮ ಜೊತೆ ಮತ್ತೆ ಏನಾದರೂ ಮಾತಾಡ್ತೀನಿ? ನನ್ನ ಗಮನಕ್ಕೆ ಈಗ ಬಂದಿದೆ, ಕೋರ್ಟಲ್ಲಿ ಈಗ ಸ್ಟೇ ಸಿಕ್ತು ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಪ್ರವೀಣ್ ಕುಮಾರ್ ಕೂಡ ಮಾತಾಡ್ತೀನಿ, ಅವ್ರ ಕುಟುಂಬಕ್ಕೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಧೈರ್ಯ ತುಂಬಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಯಾವ ಮೆಸೇಜನ್ನು ಸರ್ಕಾರಕ್ಕೆ ಕೊಡ್ತೀರಿ? ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, ಅಧಿಕಾರದಲ್ಲಿ ದುರುಪಯೋಗ ಆಗಬಾರ್ದು. ಅಧಿಕಾರವನ್ನು ಸರ್ಕಾರ ಇದೆ ಅಂತೇಳಿ ಏನಕ್ಕೇನನ್ನು ತಾವು ತೀರ್ಮಾನ ತೊಗೊಳ್ತಕ್ಕಂಥದ್ದು ಬೇಡ. ಯಾವುದು ಮಾಡಬೇಕಾಗದ ಅದು ಮಾಡಬೇಕು, ಯಾವುದು ಮಾಡಬಾರ್ದು ಮಾಡದೆ ಹೋದರೆ ಒಳ್ಳೆಯದು ಸರ್ಕಾರ ಅಂತಕ್ಕಂಥ ನಾನು ಭಾವಿಸ್ತೀನಿ. ಯಾಕಂದರೆ ಈಗಾಗಲೇ ಭಾಳಷ್ಟು ಇಲ್ಲಿ ಮಳೆ ಬೆಳೆ ಹಾಳಾಗಿದೆ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನೋಡಬೇಕು, ಇವತ್ತು 100% ಕಂಪ್ಲೀಟ್ ರೈತ ಇವತ್ತು ಸಾಲ ಸೌದ ಮಾಡ್ಕೊಂಡು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯ ಗೂಳೆ ಹೋಗ್ತದಾನ. ಸರ್ಕಾರ ಇವತ್ತು ಪಕ್ಕದ ಮಹಾರಾಷ್ಟ್ರ ಇವತ್ತು 32,000 ಕೋಟಿ ಪರಿಹಾರ ಕೊಟ್ಟು ಇವತ್ತು ರೈತರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇವರಿಗೆ ₹1 ಪರಿಹಾರ ಸಿಕ್ಕಿಲ್ಲ. ಸರ್ಕಾರ ಯಾವ ಅಭಿವೃದ್ಧಿಗಳ ಕೆಲಸ ಮಾಡಬೇಕು, ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮಳೆ ಬೆಳೆಗೆ ಈಗಲೇ ಭಾಳಷ್ಟು ಹಾಳಾಗಿದೆ, ಅದ್ರ ಕಡೆ ಗಮನ ಕೊಡಬೇಕು ಸರ್ಕಾರ. ಆದರೆ ತಪ್ಪು ನಿರ್ಣಯಗಳನ್ನ ತೊಗೊಂಡು ಒಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ, ಪಕ್ಷಪಾತ ಮಾಡಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗಲಿ ಇದು ಖಂಡಿತ ಆಗಬಾರ್ದು. ಇದೊಂದು ಆಗಲಾರ್ದಂಥದ್ದು ಮುಂದೆ ನಡ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮಾಡ್ಕೊತೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಮಾನಪ್ಪ ವಜ್ಜಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.